ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಈ ವಿಡಿಯೋದಲ್ಲಿ ರೂಲರ್ ಯೂನಿಟ್ಸ್ ಅನ್ನ ಚೇಂಜ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಓಪನ್ ಮಾಡಿದೀವಿ. ಇದರಲ್ಲಿ ನಮಗೆ ರೂಲರ್ ಕಾಣಿಸ್ತಾ ಇಲ್ಲ. ರೂಲರ್ ಯಾವಾಗ ಕಾಣಿಸುತ್ತೆ ಅಂದ್ರೆ, ಈಗ ನಾವಿಲ್ಲಿ ನೋಡ್ತಾ ಇರೋದು ನಾರ್ಮಲ್ ವ್ಯೂ. ಈ ನಾರ್ಮಲ್ ವ್ಯೂ ಅಲ್ಲಿ ಇರುವಂತದ್ದನ್ನ ನಾವು ಪೇಜ್ ಲೇಔಟ್ ಆಗಿ ಕನ್ವರ್ಟ್ ಮಾಡಿದಾಗ ಇಲ್ಲಿದೆಯಲ್ಲ, ಇಲ್ಲಿ ಸ್ಟೇಟಸ್ ಬಾರ್ ಅಲ್ಲಿ 3 ಆಪ್ಷನ್ಸ್ ಕಾಣಿಸ್ತಾ ಇದಾವೆ. ಮೊದಲನೇದು ನಾರ್ಮಲ್ ವ್ಯೂ, ಎರಡನೇದು ಪೇಜ್ ಲೇಔಟ್ ವ್ಯೂ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಪೇಜ್ ಲೇಔಟ್ ವ್ಯೂ. ಇದು ಫಸ್ಟ್ ಒನ್ ನಾರ್ಮಲ್ ವ್ಯೂ, ಇದು ಪೇಜ್ ಲೇಔಟ್ ವ್ಯೂ. ಇದು ಕೊನೆಗಿರೋದು ಪೇಜ್ ಬ್ರೇಕ್ ಪ್ರಿವ್ಯೂ. ಓಕೆ, ಈಗ ನಾವು ಪೇಜ್ ಲೇಔಟ್ ವ್ಯೂ ಅಂತ ಕ್ಲಿಕ್ ಮಾಡಿದಾಗ ಇವಾಗ ಏನಾಗುತ್ತೆ, ಇದು ಪೇಜ್ ಲೇಔಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ನಾರ್ಮಲ್ ಶೀಟ್ ಇರೋದು ಪೇಜಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಈ ಪೇಜಸ್ ಆಗಿ ಕನ್ವರ್ಟ್ ಮಾಡಿದಾಗ ಇಲ್ಲಿ ನಮಗೆ ಹೆಡ್ಡಿಂಗ್ಸ್ ಮೇಲ್ಗಡೆ ಕಾಣಿಸ್ತಾ ಇದೆ, ಇದು ರೂಲರ್. ಇಲ್ಲಿ 1 2 3 ಅಂತ ಇಲ್ಲಿ ಕಾಣಿಸ್ತಾ ಇದಾವ, ಇದು ರೂಲರ್. ಈ ರೂಲರ್ ಏನಾಗಿದೆ, ಈಗ ಡಿಫಾಲ್ಟ್ ಆಗಿ ಸೆಟಪ್ ಆಗಿದೆ. ಡಿಫಾಲ್ಟ್ ಆಗಿ ಸೆಂಟಿಮೀಟರ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಓಕೆ, ನಾವು ಈಗ ಈ ರೂಲರ್ಸ್ ಅನ್ನ ಚೇಂಜಸ್ ಮಾಡ್ಕೋಬೇಕು. ರೂಲರ್ ನಮಗೆ ಸೆಂಟಿಮೀಟರ್ ಅಲ್ಲಿ ಇದೆಯಲ್ಲ, ಈ ಸೆಂಟಿಮೀಟರ್ ಯೂನಿಟ್ಸ್ ಬೇಡ, ಬೇರೆ ಒಂದು ಮೆಜರ್ಮೆಂಟ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಉದಾಹರಣೆಗೆ ಇಂಚಸ್ ಅಲ್ಲಿ ತಗೋಬೇಕು. ಇಂಚಸ್ ಅಲ್ಲಿ ತಗೊಳ್ಳೋದು ಹೇಗೆ, ಆಫೀಸ್ ಬಟನ್ ಅಂತ ಕ್ಲಿಕ್ ಮಾಡಿ, ಎಕ್ಸೆಲ್ ಆಪ್ಷನ್ಸ್ ಅಂತ ಕ್ಲಿಕ್ ಮಾಡಿ, ಇಲ್ಲೊಂದು ವಿಂಡೋ ಕಾಣಿಸುತ್ತೆ, ಇದರಲ್ಲಿ ಅಡ್ವಾನ್ಸ್ಡ್ ಅಂತ ಕ್ಲಿಕ್ ಮಾಡಿ, ಈ ಸೈಡ್ ಬಾರ್ ಅಲ್ಲಿ ಅಡ್ವಾನ್ಸ್ಡ್. ನಂತರ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ಡಿಸ್ಪ್ಲೇ ಅಂತ ಒಂದು ಸೆಕ್ಷನ್ ಕಾಣಿಸುತ್ತೆ. ಈ ಡಿಸ್ಪ್ಲೇ ಸೆಕ್ಷನ್ ಅಲ್ಲಿ ರೂಲರ್ ಯೂನಿಟ್ಸ್ ಅಂತಿದೆ. ಇದರಲ್ಲಿ ಡಿಫಾಲ್ಟ್ ಯೂನಿಟ್ಸ್ ಅಂತ ಸೆಲೆಕ್ಟ್ ಆಗಿದೆ. ಡಿಫಾಲ್ಟ್ ಯೂನಿಟ್ಸ್ ಅಂದ್ರೆ ಸೆಂಟಿಮೀಟರ್ ಅಲ್ಲಿ ಇರುತ್ತೆ. ಇಲ್ಲಿ ಸ್ಕ್ರಾಲ್ ಡೌನ್ ಅಂತ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ, ಈ ಆರೋ ಮಾರ್ಕ್ ಮೇಲೆ ಇಲ್ಲಿ ಡಿಫಾಲ್ಟ್ ಯೂನಿಟ್ಸ್ ಇಂಚಸ್, ಸೆಂಟಿಮೀಟರ್ಸ್, ಮಿಲಿಮೀಟರ್ಸ್ ಅಂತಿದಾವೆ. ನನಗೆ ಈಗ ಯಾವ್ದು ಬೇಕು, ಇಂಚಸ್ ಬೇಕು. ಇಂಚಸ್ ಅಂತ ತಗೊಂಡಿದೀವಿ. ಓಕೆ ಅಂತ ಕ್ಲಿಕ್ ಮಾಡೋಣ. ಈಗ ಏನಾಯ್ತು ನೋಡ್ರಿ, ಈಗ ಆ ಒಂದು ಸೆಂಟಿಮೀಟರ್ ಅಲ್ಲಿ ಇರುವಂತ ಮೆಜರ್ಮೆಂಟು ಇಂಚಸ್ ಅಲ್ಲಿ ಕಾಣಿಸ್ತಾ ಇದೆ. ಇದು ಇಂಚಸ್ ಅಲ್ಲಿ. ಈಗ ಮತ್ತೆ ನನಗೆ ಸೆಂಟಿಮೀಟರ್ಸ್ ಅಲ್ಲಿ ಬೇಕಾ, ಸೆಂಟಿಮೀಟರ್ ತಗೋಬಹುದು, ಅಥವಾ ಮಿಲಿಮೀಟರ್ಸ್ ಅಲ್ಲಿ ಬೇಕಾ, ಮಿಲಿಮೀಟರ್ಸ್ ತಗೋಬಹುದು. ಆಫೀಸ್ ಬಟನ್ ಅಲ್ಲಿ ಹೋಗೋಣ, ಎಕ್ಸೆಲ್ ಆಪ್ಷನ್ಸ್, ಅಡ್ವಾನ್ಸ್ಡ್. ಈಗ ಕೆಳಗಡೆ ಬನ್ನಿ, ಇಲ್ಲಿ ರೂಲರ್ ಯೂನಿಟ್ಸ್ ಇಂಚಸ್ ಇದೆ, ಯಾವ್ದು ತಗೊಳ್ಳೋಣ, ಮಿಲಿಮೀಟರ್ಸ್ ತಗೊಳ್ಳೋಣ. ಮಿಲಿಮೀಟರ್ಸ್ ಅಲ್ಲಿ ಸೆಲೆಕ್ಟ್ ಮಾಡಿದೀವಿ. ಓಕೆ ಅಂತ ಕೊಡೋಣ. ಈಗ ಏನಾಗಿದೆ, ಇದು ಮಿಲಿಮೀಟರ್ಸ್ ಅಲ್ಲಿ ಕನ್ವರ್ಟ್ ಆಗಿದೆ ನೋಡಿ. 20 40 60 100 200 ಹೀಗೆ ಇದು ಮಿಲಿಮೀಟರ್ಸ್ ಅಲ್ಲಿ ಚೇಂಜಸ್ ಆಗಿದೆ. ಇನ್ನ ಸೆಂಟಿಮೀಟರ್ ಅಲ್ಲಿ ಬೇಕಾ, ಆಫೀಸ್ ಬಟನ್ ಅಲ್ಲಿ ಹೋಗಿ, ಎಕ್ಸೆಲ್ ಆಪ್ಷನ್ಸ್, ಅಡ್ವಾನ್ಸ್ಡ್, ಕೆಳಗಡೆ ಬನ್ನಿ, ಈ ರೂಲರ್ ಯೂನಿಟ್ಸ್ ಮಿಲಿಮೀಟರ್ಸ್ ಬದಲಾಗಿ ಸೆಂಟಿಮೀಟರ್ ತಗೊಳ್ಳೋಣ. ಈಗ ಅಬ್ಸರ್ವ್ ಮಾಡಿ, ಇದು ನಮ್ಗೇನಾಗಿದೆ, ಸೆಂಟಿಮೀಟರ್ಸ್ ಅಲ್ಲಿ ಬಂದಿದೆ. 17 18 19 ಸೆಂಟಿಮೀಟರ್ಸ್ ವರೆಗೂ ಇದು ಸೆಂಟಿಮೀಟರ್ ಅಲ್ಲಿ ಕನ್ವರ್ಟ್ ಆಗಿದೆ. ಓಕೆ, ಸೊ ಹೀಗೆ ನಾವು ರೂಲರ್ ಯೂನಿಟ್ಸ್ ಅನ್ನ ಚೇಂಜಸ್ ಮಾಡ್ಕೋಬಹುದು. ಓಕೆ, ಈ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ಫುಲ್ ಆಗಿತ್ತು, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ. ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.